ನಮಸ್ಕಾರ ಸ್ನೇಹಿತರೆ. ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸ್ತಾ ಇರುವಂತಹ ಎಲ್ಲ ಸ್ನೇಹಿತ ಮಿತ್ರರಿಗೂ ಈ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. KS ಪರೀಕ್ಷೆ, PSI ಪರೀಕ್ಷೆ, PC ಇನ್ನಿತರ ಬೇರೆ ಬೇರೆ ರೀತಿಯಾಗಿರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾರತ ಸಂವಿಧಾನದ ಮೇಲೆ ಪ್ರಶ್ನೆಗಳನ್ನು ಒಳಗೊಂಡಿರುವಂತದ್ದಾಗಿರ್ತದೆ. ಆ ಕಾರಣಕ್ಕೋಸ್ಕರ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿರುವಂತಹ ಡಿಟೇಲ್ ಆಗಿರುವಂತಹ ಅಧ್ಯಯನವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. ಇಲ್ಲಿ ಒಂದೇ ವಿಡಿಯೋದಲ್ಲಿ ಎಲ್ಲ ಒಂದು ಅಂಶಗಳನ್ನು ಅಧ್ಯಯನ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆ ಕಾರಣಕ್ಕೋಸ್ಕರ ಒಂದು ಮೊದಲನೇ ಭಾಗದಿಂದ ಪ್ರಾರಂಭಿಸಿ ವಿವಿಧ ವಿಭಾಗಗಳಲ್ಲಿ ಇದನ್ನು ವಿಭಾಗಿಸಿಕೊಂಡು ಅಧ್ಯಯನ ಮಾಡುತ್ತಾ ಇರುವಂತದ್ದು ಆಗಿದೆ. ಇವತ್ತಿನ ಒಂದು ಮೊದಲನೇ ಭಾಗದ ವಿಡಿಯೋದಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿರುವಂತಹ ಕೆಲವೊಂದಿಷ್ಟು ಮೂಲವಾಗಿರುವಂತಹ ಮಾಹಿತಿಗಳನ್ನು ನೋಡಿಕೊಂಡು ಬರೋಣ. ಇಲ್ಲಿ ಮೊದಲನೇದಾಗಿ ಭಾರತ ಸಂವಿಧಾನ ಅಧ್ಯಯನ ಮಾಡೋದಕ್ಕಿಂತ ಮುಂಚಿತವಾಗಿ ಸಂವಿಧಾನ ಎಂದರೆ ಏನು ಅಂತ ಹೇಳಿ ನೋಡಿಕೊಳ್ಳೋಣ. ಸಂವಿಧಾನ ಎಂದರೆ ಒಂದು ದೇಶದ ಮೂಲಭೂತ ಕಾನೂನು ಮತ್ತು ರಾಜಕೀಯ ದಾಖಲೆಯನ್ನು ಸಂವಿಧಾನ ಎನ್ನುವರು. ಸಂವಿಧಾನ ಎಂದಾಗ ಮೂಲಭೂತವಾಗಿರುವಂತಹ ಕಾನೂನು ಆಗಿರುವಂಥದ್ದು. ಇದಕ್ಕಿಂತಲೂ ಶ್ರೇಷ್ಠವಾಗಿರುವಂತಹ ಕಾನೂನು ಯಾವುದೂ ಆಗಿರುವುದಿಲ್ಲ. ಇದೊಂದು ಮಹತ್ವಯುತವಾಗಿರುವಂತಹ ಕಾನೂನನ್ನು ಒಳಗೊಂಡಿರುವಂಥದ್ದು ಆಗಿರುತ್ತದೆ. ಸಂವಿಧಾನದ ಪ್ರಕಾರವಾಗಿ ಆಡಳಿತ ನಡೆಸಿಕೊಂಡು ಹೋಗುವಂಥದ್ದು ಆಗಿರುವಂಥದ್ದಾಗಿದೆ. ಸಂವಿಧಾನವು ಪೌರರ ಹಕ್ಕು, ಕರ್ತವ್ಯಗಳು, ಸರ್ಕಾರ ಮತ್ತು ಪ್ರಜೆಗಳ ನಡುವಿನ ಸಂಬಂಧವನ್ನು ತಿಳಿಸುವಂತ ಮಹತ್ವದ ದಾಖಲೆಯಾಗಿದೆ. ಯಾರು ಆಡಳಿತ ನಡೆಸಬೇಕು, ಪ್ರಜೆಗಳು ಯಾರು, ಪ್ರಜೆಗಳಿಗಿರುವಂತಹ ಹಕ್ಕುಗಳೇನು, ಪ್ರಜೆಗಳಿಗಿರುವಂತಹ ಕರ್ತವ್ಯಗಳೇನು, ಇಲ್ಲಿ ಪ್ರಜೆಗಳು ಮತ್ತು ಸರ್ಕಾರದ ಮಧ್ಯದಲ್ಲಿನ ಸಂಬಂಧ ಏನಿದೆ, ಇಂಥ ಎಲ್ಲ ಸಮಗ್ರವಾಗಿರುವಂತಹ ಮಾಹಿತಿಯನ್ನು ಒಳಗೊಂಡಿರುವಂಥದ್ದು ಆಗಿರುವಂಥದ್ದಾಗಿದೆ. ಸಂವಿಧಾನ ಅಂದಾಗ ಆ ಒಂದು ರಾಷ್ಟ್ರದ ಶ್ರೇಷ್ಠವಾಗಿರುವಂತಹ ಕಾನೂನು ಆಗಿರುವಂತದ್ದಾಗಿರ್ತದೆ. ಪ್ರಜೆಗಳು, ಸರ್ಕಾರ ಇವುಗಳ ಮಧ್ಯದಲ್ಲಿರುವಂತಹ ಸಂಬಂಧ, ಪ್ರಜೆಗಳ ಹಕ್ಕು, ಕರ್ತವ್ಯಗಳು, ಸರ್ಕಾರದ ಜವಾಬ್ದಾರಿಗಳು ಎಲ್ಲವನ್ನು ಒಳಗೊಂಡಿರುವಂತಹ ಒಂದು ಮಹತ್ವವಾಗಿರುವಂತಹ ದಾಖಲೆಯನ್ನ ಸಂವಿಧಾನ ಅಂತ ಹೇಳಿ ಕರೆಯಲಾಗುವಂತದ್ದಾಗಿದೆ. ಇನ್ನು ಸಂವಿಧಾನ ಎಂಬ ಪದವನ್ನು ಯಾರು ಬಳಸಿದ್ರು ಮೊದಲು ಅಂತ ಹೇಳಿ ನೋಡಿದಾಗ 16ನೇ ಶತಮಾನದಲ್ಲಿ ಸಂವಿಧಾನ ಎಂಬ ಪದವನ್ನು ಪ್ರಥಮ ಬಾರಿಗೆ ಬಳಸಿದರು ಎರಡನೇ ಹೆನ್ರಿ ಅನ್ನೋರು ಈ ಒಂದು ಮೊದಲ ಬಾರಿಗೆ ಸಂವಿಧಾನ ಅನ್ನುವ ಪದವನ್ನ ಬಳಸಿರುವಂತದ್ದು ಆಗಿದೆ. ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶ್ನೆಯನ್ನು ಸಹ ಒಳಗೊಂಡಿರುವಂತದ್ದಾಗಿರ್ತದೆ. ಎರಡನೇ ಹೆನ್ರಿ ಅನ್ನೋರು ಈ ಒಂದು ಸಂವಿಧಾನ ಎಂಬ ಪದವನ್ನ 16ನೇ ಶತಮಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಳಸಿರುವಂತದ್ದು ಆಗಿದೆ. ಇನ್ನು ಜಗತ್ತಿನ ಹಳೆಯ ಸಂವಿಧಾನ ಅಂತ ಹೇಳಿ ಯಾವುದನ್ನು ಗುರುತಿಸ್ತಾರೆ ಅಂದಾಗ ಸ್ಯಾನ್ ಮೆರಿನೋ ಸಂವಿಧಾನವನ್ನ ಹಳೆಯ ಸಂವಿಧಾನ ಅಂತ ಹೇಳಿ ಗುರುತಿಸಿರುವಂತದ್ದು ಆಗಿದೆ. ವಿಶ್ವದ ಮೊದಲ ಲಿಖಿತ ಸಂವಿಧಾನ ಅಮೆರಿಕ ಸಂವಿಧಾನ ಆಗಿರುವಂತದ್ದು ಆಗಿದೆ. ಇನ್ನು ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ ಅಂತ ಹೇಳಿ ಯಾವುದಕ್ಕೆ ಕರೀತಾರೆ ಅಂದಾಗ ಅಲ್ಬಮ್ ಸಂವಿಧಾನ. ಅಲ್ಬಮ್ ಎಂಬುದು ಅಮೆರಿಕದ ಒಂದು ಚಿಕ್ಕ ರಾಜ್ಯವಾಗಿದೆ. ಆ ಒಂದು ಚಿಕ್ಕ ರಾಜ್ಯದ ಸಂವಿಧಾನ ಅಲ್ಬಮ್ ಸಂವಿಧಾನವಾಗಿರುವಂತದ್ದಾಗಿತ್ತು. ಇನ್ನು ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲೇ ವಿಶ್ವದ ಅತಿ ದೊಡ್ಡ ಸಂವಿಧಾನ ಅಂದಾಗ ಅದು ಭಾರತ ಸಂವಿಧಾನ. ನಮ್ಮ ಭಾರತ ಸಂವಿಧಾನವು ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಅತ್ಯಂತ ದೊಡ್ಡದಾಗಿರುವಂತಹ ಲಿಖಿತ ಸಂವಿಧಾನ ಹೊಂದಿರುವಂಥದ್ದು ಭಾರತ ಸಂವಿಧಾನ ಆಗಿರುವಂಥದ್ದು ಆಗಿದೆ. ಇನ್ನು ಅಮೆರಿಕ ಸಂವಿಧಾನದ ಪಿತಾಮಹ ಅಂತ ಹೇಳಿ ಯಾರಿಗೆ ಕರೆಯಲಾಗ್ತದೆ ಅಂದಾಗ ಜೇಮ್ಸ್ ಮ್ಯಾಡಿಸನ್ ಅವರನ್ನ ಅಮೆರಿಕ ಸಂವಿಧಾನದ ಪಿತಾಮಹ ಅಂತ ಹೇಳಿ ಕರೆದಿರುವಂತದ್ದಾಗಿದೆ. ಇನ್ನು ಸಂವಿಧಾನ ರಚನೆಯ ಅಗತ್ಯತೆಯನ್ನು ನೋಡ್ಕೊಂಡು ಬಂದಾಗ ಒಂದು ರಾಷ್ಟ್ರಕ್ಕೆ ಸಂವಿಧಾನ ಅನ್ನೋದು ಬಹಳ ಅಗತ್ಯವಾಗಿರುವಂಥದ್ದು ಆಗಿರುತ್ತದೆ. ಯಾವ ಒಂದು ಸಂದರ್ಭಗಳಲ್ಲಿ ಸಂವಿಧಾನ ರಚನೆಯ ಅಗತ್ಯತೆ ಬರುತ್ತೆ ಅಂತ ಹೇಳಿ ನೋಡ್ಕೊಂಡು ಬಂದಾಗ ಇಲ್ಲಿ ಒಂದು ದೇಶ ಹೊಸ ಸಂವಿಧಾನವನ್ನು ರಚಿಸಿಕೊಳ್ಳುವ ಅಗತ್ಯತೆ 3 ಸಂದರ್ಭಗಳಲ್ಲಿ ಇರುವಂತದ್ದನ್ನ ಪ್ರಮುಖವಾಗಿ ಗಮನಿಸ್ತೀವಿ. ಈ 3 ಸಂದರ್ಭಗಳು ಯಾವ ಅಂತ ಹೇಳಿ ನೋಡಿದಾಗ ಬೃಹತ್ ಸಾಮಾಜಿಕ ಕ್ರಾಂತಿ ಆದಾಗ, ಒಂದು ರಾಷ್ಟ್ರದಲ್ಲಿ ಒಂದು ದೊಡ್ಡ ಕ್ರಾಂತಿ ಆದಾಗ ಏನಾಗಿರ್ತದೆ, ಸಂವಿಧಾನ ರಚನೆ ಆಗಿರುವಂಥದ್ದು ಆಗಿರ್ತದೆ. ಈ ಉದಾಹರಣೆಯಾಗಿ ರಷ್ಯಾ ಕ್ರಾಂತಿ ಆಗಿರುವಂಥದ್ದಾಗಿರ್ಲಿ, ಇನ್ನು ಫ್ರಾನ್ಸ್ ಕ್ರಾಂತಿ ಆಗಿರುವಂಥದ್ದಾಗಿರ್ಲಿ, ಇಂಥ ಒಂದು ಸಂದರ್ಭಗಳಲ್ಲಿ ಸಂವಿಧಾನ ರಚನೆಯ ಅಗತ್ಯತೆ ಇರುವಂಥದ್ದು. ಆ ರಾಷ್ಟ್ರದಲ್ಲಿ ಬೃಹತ್ ಕ್ರಾಂತಿ ಆದಾಗ, ಮೊದಲನೇ ಅಂಶ ಕ್ರಾಂತಿ ಆದಾಗ ಆ ಒಂದು ಸಂವಿಧಾನ ರಚನೆಯ ಅಗತ್ಯತೆ ಬರುವಂಥದ್ದು ಆಗಿರ್ತದೆ. ಇನ್ನು ದೇಶ ಪರಕೀಯರ ಆಡಳಿತದಿಂದ ಮುಕ್ತವಾದಾಗ, ಅಂದ್ರೆ ಬೇರೆಯವರ ಆಡಳಿತಕ್ಕೆ ಒಳಪಟ್ಟಿರುವಂತದ್ದಾಗಿತ್ತು. ಆ ಪರಕೀಯರ ಆಡಳಿತದಿಂದ ವಿಮುಕ್ತಿಯನ್ನು ಹೊಂದಿದಾಗ, ಅದು ಬಿಡುಗಡೆ ಹೊಂದಿದಾಗ ಆ ರಾಷ್ಟ್ರಕ್ಕೆ ತನ್ನದೇ ಆಗಿರುವಂತಹ ಸಂವಿಧಾನವನ್ನು ರಚನೆ ಮಾಡಿಕೊಳ್ಳುವಂತ ಅಗತ್ಯತೆ ಇರುವಂತದ್ದಾಗಿರ್ತದೆ. ಈ ಉದಾಹರಣೆಯಾಗಿ ಅಮೆರಿಕ ಒಂದು ಬ್ರಿಟಿಷರ ಒಂದು ಆಡಳಿತದಿಂದ ವಿಮುಕ್ತಿಯನ್ನು ಹೊಂದಿದಾಗ ಸಂವಿಧಾನವನ್ನು ರಚನೆ ಮಾಡಿಕೊಂಡಿರುವಂತದ್ದು ಆಗಿರಬಹುದು. ಇನ್ನು ಸಣ್ಣ ಸಣ್ಣ ಪ್ರಾಂತ್ಯಗಳು ಒಂದುಗೂಡಿ ಒಂದು ಸ್ವತಂತ್ರ ರಾಷ್ಟ್ರ ಉದಯಿಸಿದಾಗ, ಈಗ ರಾಷ್ಟ್ರಗಳೇನಾಗ್ತವೆ, ಸಣ್ಣ ಸಣ್ಣ ಪ್ರಾಂತ್ಯಗಳಾಗಿರ್ತವೆ. ರಾಷ್ಟ್ರದ ಅಭಿವೃದ್ಧಿಗಾಗಿ, ಒಗ್ಗಟ್ಟಿಗಾಗಿ ಎಲ್ಲಾ ಪ್ರಾಂತ್ಯಗಳು ಒಟ್ಟುಗೂಡಿ ಒಂದು ಬೃಹತ್ ರಾಷ್ಟ್ರ, ದೊಡ್ಡ ರಾಷ್ಟ್ರ ಉದಯಿಸಿದಾಗಲೂ ಸಹ ಒಂದು ಸಂವಿಧಾನ ರಚನೆಯ ಅಗತ್ಯತೆ ಇರುವಂತದ್ದು ಆಗಿದೆ.
ಮತ್ತೊಂದು ಸಾರಿ ನೋಡಿದಾಗ ಬೃಹತ್ ಸಾಮಾಜಿಕ ಕ್ರಾಂತಿಯಾದಾಗ ಸಂವಿಧಾನ ರಚನೆಯ ಅಗತ್ಯತೆ ಇರುತ್ತದೆ. ದೇಶ ಪರಕೀಯರ ಆಡಳಿತದಿಂದ ವಿಮುಕ್ತಿ ಹೊಂದಿದಾಗ ಅಗತ್ಯತೆ ಇರುತ್ತದೆ. ಸಣ್ಣ ಸಣ್ಣ ಪ್ರಾಂತ್ಯಗಳು ಒಂದುಗೂಡಿ ಬೃಹತ್ ರಾಷ್ಟ್ರ ಉದಯಿಸಿದಾಗ ಸಂವಿಧಾನ ರಚನೆಯ ಅಗತ್ಯತೆ ಇರುವಂಥದ್ದು. ಈ 3 ಸಂದರ್ಭಗಳಲ್ಲಿ ಒಂದು ರಾಷ್ಟ್ರ ಸಂವಿಧಾನವನ್ನ ರಚನೆ ಮಾಡಿಕೊಳ್ಳುವಂಥದ್ದು ಆಗಿದೆ. ಇನ್ನು ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ಈ ಒಂದು 2ನೇ ವರ್ಗಕ್ಕೆ ಅಂದರೆ ದೇಶ ಪರಕೀಯರ ಆಡಳಿತದಿಂದ ವಿಮುಕ್ತವಾಗಿರುವಂತಹ ಸನ್ನಿವೇಶದಲ್ಲಿ ಅಂದ್ರೆ ಭಾರತ 1947 ಆಗಸ್ಟ್ 15ರಂದು ಬ್ರಿಟಿಷರ ಅಧೀನದಿಂದ ಸ್ವತಂತ್ರವನ್ನು ಹೊಂದಿ ಒಂದು ಸ್ವತಂತ್ರ ರಾಷ್ಟ್ರ ಉದಯ ಆಯಿತು. ಈ ಸ್ವತಂತ್ರ ರಾಷ್ಟ್ರ ಉದಯ ಆದ ನಂತರ ಭಾರತಕ್ಕೆ ಸಂವಿಧಾನ ರಚನೆ ಅಗತ್ಯತೆ ಇರುವಂಥದ್ದು. 2ನೇ ಒಂದು ಸನ್ನಿವೇಶದಲ್ಲಿ ಭಾರತಕ್ಕೆ ಸಂವಿಧಾನ ರಚನೆ ಅಗತ್ಯತೆ ಇರುವಂಥದ್ದು. ಇಂಥ ಒಂದು ಸನ್ನಿವೇಶದಲ್ಲಿ ಭಾರತ ಸಂವಿಧಾನ ಚುನಾಯಿತ ಸಂವಿಧಾನ ರಚನಾ ಸಭೆಯ ಸದಸ್ಯರಿಂದ ರಚನೆಯಾಗಿರುವಂಥದ್ದು. ಇಲ್ಲಿ ಸಂವಿಧಾನ ರಚನೆಗಾಗಿ ಒಂದು ಚುನಾಯಿತ ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡಿರುವಂಥದ್ದು. ಆ ಒಂದು ರಚನಾ ಸಭೆಯ ಮೂಲಕ ಭಾರತದ ಸಂವಿಧಾನ ರಚನೆಯಾಗಿರುವಂಥದ್ದು ಆಗಿದೆ. ಈ ಸಂವಿಧಾನ ರಚನೆ ಯಾವ ರೀತಿ ಆಯಿತು, ಎಷ್ಟು ಟೈಮ್ಗಳು ತೆಗೆದುಕೊಳ್ತು ಮತ್ತು ಇದರಲ್ಲಿ ಎಷ್ಟು ಜನ ಸದಸ್ಯರಿದ್ದರು ಅನ್ನೋ ಒಂದು ಮಾಹಿತಿಯನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ನೋಡಿಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇದು ಸ್ನೇಹಿತರೆ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿರುವಂತಹ ಮೊದಲನೇ ಭಾಗದ ವಿಡಿಯೋ ಆಗಿರುವಂಥದ್ದು. ಇನ್ನಿತರ ವಿಡಿಯೋಗಳನ್ನು ಮುಂದಿನ ಭಾಗದಲ್ಲಿ ನೋಡಿಕೊಳ್ಳೋಣ. ಅಲ್ಲಿವರೆಗೂ ಧನ್ಯವಾದಗಳು.